ಸಿದ್ದರಾಮಯ್ಯನವರ ಅಸಮಾಧಾನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಈಗ ಸಿದ್ದರಾಮಯ್ಯನವರ ಅಸಮಾಧಾನವನ್ನು ನಾವ್ಯಾರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರೇ ಎಲ್ಲರ ಅಸಮಾಧಾನವನ್ನು ಕೊನೆಗೆ ಹ್ಯಾಂಡಲ್ ಮಾಡಬೇಕಾಗಿರೋರು ಅವರೇ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿಗೂ ಕೂಡ ಮೆಜಾರಿಟಿ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡ್ತಾರೆ. ಅವ್ರ ಅಧಿಕಾರದಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಅವ್ರದ್ದು ಒಂದು ಏನೋ ಒಂದು ಸ್ಟ್ಯಾಚರ್ ಇದೆ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಅವ್ರಿಗೆ ಏನೇ ಸಮಾಧಾನ ಅಸಮಾಧಾನ ಇದ್ದರೂ ಕೂಡ ಅದನ್ನು ಪರಿಹಾರ ನಮ್ಮ ಅಸಮಾಧಾನ ಪರಿಹಾರ ಮಾಡಬೇಕಾಗಿರೋರು ಸಿದ್ದರಾಮಯ್ಯನವರೇ. ಸೊ ಅವರು ಶಿವಕುಮಾರ್ ಅವರು ಇಬ್ಬರು ಕೈ ಜೋಡಿಸಿದ್ರೇ ನಮ್ಮದು ಎರಡು ಚಕ್ರ ಜೋಡಿ ಮುಂದೆ ಹೋದ್ರೇ ನಮ್ಮ ಗಾಡಿ ಸಾಗೋದು. ಸೊ ಹಾಗಾಗಿ ಏನೇ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಅದನ್ನು ನುಂಗ್ಕೊಳ್ತಾರೆ. ನಾವೆಲ್ಲ ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ, ಶಿವಕುಮಾರ್ ಅವ್ರ ಮೇಲೆ ಅವಲಂಬಿತರಾಗಿದ್ದೇವೆ. ಅವರು ಇಬ್ಬರು ಸೇರಿ ನಮ್ಮನ್ನು ಮುಂದುವರಿಸ್ತಾರೆ ಅಂತ ನನ್ನ ನಂಬಿಕೆ. ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ. ನ್ಯಾಷನಲ್ ಪಾಲಿಟಿಕ್ಸ್ ಹೋಗ್ತಾ ಇರೋ ರೀತಿ ಏನು ಅನ್ನಿಸ್ತಾ ಇದೆ? ಎಲ್ಲ ದೂರದಲ್ಲಿ ಒಂದು ಏನೋ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂತಾರಲ್ಲ, ಆ ಥರದ್ದು ಏನಾದ್ರು ಕಾಂಗ್ರೆಸ್ಸಿಗೆ ಕಾಣಿಸ್ತಾ ಇದೆಯಾ? ಈ ಏನಾಗುತ್ತೆ ನೋಡಿ, 24ನೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು 100 ಸೀಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹೇಳಬೇಕು ಅಂದರೆ. ಆದರೆ ಜನ ಮನಸ್ಸು ಮಾಡಿದರು. ಜನಕ್ಕೆ ಎಲ್ಲೋ ಒಂದು ಕಡೆ ಸಾಕು ಅನ್ನಿಸ್ಬಿಟ್ಟಿತ್ತು. ಅಂದರೆ 100 ಸೀಟು ದಾಟ್ತೀವಿ ಅಂತ ಒಂದು ಜನರಲ್ ಇದ್ದರೂ ಕೂಡ ನಿಖರವಾಗಿ ಇಂತಿಂಥ ರಾಜ್ಯದಲ್ಲಿ ಸೀಟ್ ಬರುತ್ತೆ ಹಾಗೆ ಈಗ UPಯಲ್ಲಿ ನನಗೂ ಈಗ ನಾನು ಬಿಟ್ಬಿಡಿ, ಯೋಗೇಂದ್ರ ಯಾದವ್ ಅವರು ಹೇಳಿದರು ಅರ್ಧ ಸೀಟ್ಗಿಂತ ಹೆಚ್ಚು BJPಗೆ ಬರೋದಿಲ್ಲ UPಯಲ್ಲಿ ಅಂತ ಎಲೆಕ್ಷನ್ಗೆ ಮೊದಲು. ನಾವೆಲ್ಲ ಯೋಗೇಂದ್ರ ಯಾದವ್ಗೆ ರೆಸ್ಪೆಕ್ಟ್ ಮಾಡ್ತೇವೆ, ಅವರು ಬುದ್ಧಿವಂತರಿದ್ದಾರೆ. ಆದರೆ ನಾನು ಅವರು ಹೇಳಿದ್ದು ಕೇಳಿದಾಗ ನನಗೆ ಯಾಕೋ ನಂಬಿಕೆ ಬರಲಿಲ್ಲ. ಸೆಫಾಲಜಿಸ್ಟ್ಗಳಿಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರಬಾರ್ದು, ಅದು ಒಪ್ಕೊಳ್ತೇನೆ. ಬಟ್ ಐ ಥಿಂಕ್ ಯೋಗೇಂದ್ರ ಯಾದವ್ ಅವರು ಅವರ ಲೈಕ್ಸು ಡಿಸ್ಲೈಕ್ಸು ಪ್ಲಸ್ ಅವರ ಪ್ರೊಫೆಷನನ್ನು ಸಪ್ರೇಟ್ ಮಾಡುವ ಮಟ್ಟಿಗೂ ಅಷ್ಟು ಸ್ಥಿತಿ ಪ್ರಜ್ಞರು ಇದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಎಸ್, ವಿ ಆರ್ ಆಲ್ ಬಯಾಸ್ಡ್, ಬಟ್ ಬಯಾಸು ನಮ್ಮ ಪ್ರೊಫೆಷ್ನಲ್ ವರ್ಕ್ ಮಾಡುವಾಗ ಅದರೊಳಗಡೆ ಬರಬಾರದು. ಸೊ ಬಟ್ ಕೊನೆಗೆ ಅವ್ರು ಹೇಳಿದ ಸತ್ಯ ಆಯಿತು. ಉತ್ತರ ಪ್ರದೇಶ, ಮಹಾರಾಷ್ಟ್ರ ನಿಮಗೆ ಗೇಮ್ ಚೇಂಜರ್ ಆಯಿತು. ಸೊ ಹಾಗಾಗಿ ಅದನ್ನ ನಾವು ದೂರ ನಾವು ಅಲ್ಲಿ ಇರಲಿಲ್ಲ, ಆ ಕಾರಣಕ್ಕೋ ಏನೋ ಒಟ್ಟಿನಲ್ಲಿ ನನಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಅಲ್ಲಿ ಆ ರೀತಿ ಆಗುತ್ತೆ ಅಂತ. ಆದರೆ ಜನ ಮನಸ್ಸು ಮಾಡಿದರು. ಸೊ ಇವತ್ತು ಕೂಡ ಜನ ಒಂದು ರೀತಿ ಇವತ್ತಿನ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಮುಖ್ಯ ಕಾರಣ ಇದಕ್ಕೆ ಈ ಏನು ನೀವು ಜಾಬ್ಸ್ ಅಂತೀರಾ ಅಥವಾ ಆಪರ್ಚುನಿಟೀಸ್ ಅಂತೀರಾ, ಜೀವನೋಪಾಯದ ಮಾರ್ಗಗಳು, ಇವುಗಳು ಎಷ್ಟು ಮಟ್ಟಿಗೆ ಆಗಬೇಕಾಗಿತ್ತು ಅದು ಆಗಿಲ್ಲ. ಹಾಗಾಗಿ ಯುವ ಪೀಳಿಗೆ ಏನಿದೆ ಅವರು ದಿನೇ ಅವರು ಇದರಿಂದ ಉದ್ವಿಗ್ನರಾಗ್ತಾ ಇದ್ದಾರೆ. ನಾವು ಆಯಿತು ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಾ ಅಂತ ನೀವು ಕೇಳ್ಬೋದು. ಅದೂ ಕೂಡ ನನಗೇನು ಭಾಳ ಕನ್ವಿನ್ಸಿಂಗ್ ಆನ್ಸರ್ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನೀವು ಜಾಬ್ಸ್ ಕ್ರಿಯೇಟ್ ಮಾಡ್ತೇನೆ, ನಾನು ಎಲ್ಲ ಲೈವ್ಲಿಹುಡ್ ಆಪರ್ಚುನಿಟೀಸ್ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ತದ್ವಿರುದ್ಧ ರಿಸಲ್ಟ್ ಆದರೆ ಎಲ್ಲೋ ಒಂದು ಕಡೆ ಜನಗಳ ತಾಳ್ಮೆಗೂ ಕೂಡ ಇತಿಮಿತಿ ಇರುತ್ತೆ. ಸೊ ಹಾಗಾಗಿ ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಲ್ಲಿ ಜನ್ಸಿಟಿ ಯಾರ ಮೇಲೆ ಅವರು ಆಗ್ಬೋದು ಸರ್? ಈಗ ಜಾರ್ಖಂಡ್ ಇಲ್ಲ, ನಾನು ಇವತ್ತು ಆದರೆ ಯಾವಾಗಲೂ ಯಾರ ಮೇಲೆ ಇರುತ್ತೆ? ಆಡಳಿತಾರೂಢ ವ್ಯವಸ್ಥೆ ಮೇಲೆ ಇರುತ್ತೆ ಅದು. ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ, ಅವ್ರ ಜವಾಬ್ದಾರಿ ಇತ್ತು ಜಾಬ್ಸು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದು, ಅವರು ಫೇಲ್ ಆಗಿದ್ದಾರೆ. ಹಾಗಾಗಿ ಸ್ವಾಭಾವಿಕವಲ್ಲೇ ಅವ್ರ ಮೇಲೆ ಹೋಗುತ್ತೆ. ನೀವು ಹೇಳಿದ ಮಾತನ್ನು ನಿನ್ನೆ ರಾತ್ರಿ ಕೂಡ ನಮ್ಮ CM ಅವ್ರಿಗೆ ಹೇಳಿದೆ, ಈ KPSC ಅವರು ನಾವು ಎಷ್ಟು ಹೇಳಿದರೂ ಕೂಡ ಬಂಡ್ರ ಥರ ಮಾಡಬಾರ್ದ ಕೆಲಸ ಎಲ್ಲ ಮಾಡಿ ಕೊನೆಗೆ ಜನರ ಸಿಟ್ಟು ಸರ್ಕಾರದ ಮೇಲೆ ಬರುತ್ತೆ ಸರ್. ಜನಕ್ಕೆ ನಾವು ಹೇಳಿದರೂ ಕೂಡ ಏನು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅವರು ಇಂಡಿಪೆಂಡೆಂಟ್ ಇದ್ದಾರೆ, ನಾವು ಎಲ್ಲದರಲ್ಲೂ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಇಂಟರ್ಫಿಯರ್ ಆಗೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಾವು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೂ ಕೂಡ ಹುಡುಗರು ಕೇಳಲ್ಲ ಸರ್. ಹುಡುಗರು ಸಿಟ್ಟು ನಮ್ಮ ಮೇಲೆ ತೀರ್ಕೊಳ್ಳುತ್ತೆ ಸರ್. ನೀವೇನಾದರೂ ಮಾಡಿ ಆ KPSCನ ಸ್ವಲ್ಪ ಸರಿ ರಿಪೇರಿ ಮಾಡಿ ಅಂತ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಅಂದರೆ ಸಿಟ್ಟೆಲ್ಲ ನಮ್ಮ ಮೇಲೆ ಬರುತ್ತೆ ಸರ್ ಅಂತ ಹೇಳಿದ್ದೀನಿ. ಇಂಟರ್ವ್ಯೂ ಇವತ್ತು ಅವರ ಚೌಕಾಸಿ ಕಾಲು ಅಂತ ಅಲ್ಲಿ ಹೇಳಕ್ ಹೋದ್ರೆ ಈಗ ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಅಗಿರುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಅಲ್ಲಿ ನಡೀತಾ ಇರೋ ಕೆಲಸಗಳು ನಾವು ಮಾತಾಡಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ.
ನಮಗೆ ಈ ಕೂದಲು ಬೆಳ್ಳಗಾಗಿ ಉದುರೋಗ್ತಾ ಇದೆ, ಈ ವಯಸ್ಸಿನಲ್ಲಿ ನಮಗೆ ಪಿತ್ತ ನೆತ್ತಿಗೇರುತ್ತೆ ಅಂದರೆ ಇನ್ನು ಬಿಸಿ ರಕ್ತದ ಯುವಕರಿಗೆ ಇನ್ನೇನಾಗಬೇಕು? ರೈಟ್. ಆ ಸಿಟ್ಟು ನಾಳೆ ನಮ್ಮೆಲ್ಲೂ ತಿರ್ಕೊಳ್ಳುತ್ತೆ. ಹೌದು, ನಾನು ಒಪ್ತೇನೆ, ಐ ಅಗ್ರಿ. ಬಟ್ ಇವತ್ತು ಅವರು ಪ್ರಾಮಿಸ್ ಮಾಡಿದ್ರು ಕೋಟಿ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇವತ್ತು. ಆದರೆ ಯುವಕರ ಪರಿಸ್ಥಿತಿ ಹೈರಾಣ ಆಗಿದೆ, ಆ ಸಿಟ್ಟು ಅವ್ರ ಮೇಲೆ ಇದೆ. ಇದನ್ನು ಅವರು ಪರಿಹಾರ ಮಾಡೋದು ನನ್ನ ಪ್ರಕಾರ ಡೌಟ್ ಇದೆ. ಪರಿಹಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನ ಸಂಕಲ್ಪ ಮಾಡಬಹುದು ಅಂತ ನನಗೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.